ಮಾಡಿಕೊಡ್ಲೇನ್ರಿ ನಿಮಗೆ? ಚಾ ನೀ ಕುಡಿತೀನಿ ಅಂದ್ರೆ ಮಾಡವ, ನಾನು ಒಬ್ಬಕ್ಕಿಗೆ ಆದ್ರೆ ಏನು ಬೇಡ. ನಿಂದ ಆತನ? ನಾನು ಲಲಿತಕ್ಕನ ಮನೆಗೆ ಹೋಗಿದ್ನಲ್ರಿ ಅತ್ತೀರ, ಆಕೆನ ಮಾಡಿಕೊಟ್ಲ ಬೇಡ ಅಂದಂಗೆಲ್ಲ, ಅದಕ್ಕೆ ಚಾ ಕುಡ್ದ ಬಂದೆ. ಕಾಸು ಕೊಡ್ದಂತ ತಡ್ರಿ, ಅದು ಏಟತ್ತಿ ಗ್ಯಾಸ್ ಮೇಲೆ ಒಂದು ಲೋಟ ಚಾ ಮಾಡೋದು ಮಾಡ್ಕೊಂಬರ್ತಾನೆ. ಇರ್ಲಿ ಬಿಡು ಮಾಡುವಂತೆ. ಅಂದಂಗೆ ಏನಾಯ್ತು ರೊಕ್ಕದ ವಿಚಾರ? ಏನಾರ ಅಂದ್ಲನ ಲಲಿತವ? ಅದು ಏನಾಗಿಲ್ಲ ನೋಡ್ರಿ ಅತ್ತೀರ, ಏನು ನಾನು ಮಾತಾಡ್ತಾನೆ ಅಂತ ಅಂದಾಳ ಆಕೆ ಲಲಿತಕ್ಕ. ಆದ್ರೆ ಅಷ್ಟಕ್ಕೊಂದು ರೊಕ್ಕ ಹೊಂದ್ಸೋದು ಕಷ್ಟ ಐತೆ ಬಿಡಲೆ ಅಂತಂದು ಒಂದು ಮಾತು. ಅದು ಅಲ್ದ ತಾನು ಬಂಗಾರ ಕೊಡ್ತಾನೆ, ಒತ್ತಿ ಇಟ್ಟದಂದು ಬೇಕಾದ್ರೆ ರೊಕ್ಕ ತಗ ಅಂತಾಳ. ಅದು ಹೆಂಗೆ ಚಲೋ ಅನಿಸ್ತತ್ರಿ ಅತ್ತೀರ, ಅವ್ರ ಬಂಗಾರ ತಂದು ನಾವು ಒತ್ತಿ ಇಡೋದಂದ್ರೆ ಯಾಕೆ ಶರಕ್ಕನ ಅದ ಮಾತ ಅಂದ್ಲು. ಅದಕ್ಕೆ ಯಾಕೆ ನನಗೆ ಪಾಡು ಅನಿಸ್ಲಿಲ್ಲ, ಹೆಂಗಾರಾಗಲಿ ನಮ್ಮ ಅತ್ತೆಯವ್ರು ನನ್ನ ಮಾತು ಕೇಳಿ ಹೇಳ್ತಾನೆ ಅಂತಂದು ಅಂದು ಬಂದು ನೋಡ್ರಿ ನಾನು. ಹೌದನ? ರೊಕ್ಕನ ಆಗಿದ್ರೆ ಪಾಡಾಕಿತ್ತವ. ಪಾಪ ಅವು ಬಂಗಾರ ಯಾವಾಗಾರ ಹೋದಲ್ಲಿ ಬಂದಲ್ಲಿ ಹಾಕ್ಯಣಕ್ಕೆ ಬೇಕಂದು ಮಾಡಿಸಿಟ್ಕೊಂಡಿರ್ತಾರೆ. ಅವನ್ನ ನಾವು ತಂದು ಒತ್ತಿ ಇಟ್ಕೊಂಡು ಟೈಮ್ ಸರಿ ಬಿಡಿಸ್ಕೊಡೋಕ್ಕಾಗಲಿಲ್ಲ ಅಂದ್ರೆ ಆಮೇಲೆ ಮಾರಿ ಕರಗಕ್ಕವು. ಹೆಂಗೆ ಮಾಡ್ಬೇಕಾತೀಗ? ಸುಮ್ಮನೆ ಇಷ್ಟು ಮಾಡಿಬಿಡು. ಹೆಂಗೂ ಬೀಗ್ರ ಕಡೆ ಇದ್ದದ್ದು ಅದಾವ ಅವು ಕಾಗದ ಪತ್ರ ಎಲ್ಲ, ಅವ್ರಿಗೆ ಏನೈತಿ ಏನಿಲ್ಲ ಅನ್ನೋದು ವಿಚಾರ ಇದ್ದಿದ್ದಂಗೆ ಹೇಳಿ ಕಾಗದ ಪತ್ರ ಇಸ್ಕೊಂಬಿಟ್ರಲ್ಲ, ನಾಳೆ ರೊಕ್ಕ ಬಂದಮೇಲೆ ಅವ್ರಿಗೆ ಕೊಡಕ್ಕೆ ಬರ್ತೈತಿ. ಹೌದಲ್ಲ? ಲಲಿತಕ್ಕನ ಇದೆ ಮಾತು ಅಂದ್ಲು ರೀ. ಆದ್ರೆ ಯಾಕೆ ನನಗೆ ಬೇಡ ಅನ್ನಿಸ್ತು. ಹಗಲಲ್ಲ ಹೋಗಿ ಅವ್ರ ಮುಂದೆ ಕೈ ಚಾಚೋದು ಸರಿ ಕಾಣಂಗಿಲ್ಲ. ಸುಮ್ಮನೆ ಏನು ಕೇಳೋದು ಅಂತೇಳಿ ಸುಮ್ಮನಾಗಿದ್ದು ನೋಡ್ರಿ. ಅಲ್ಲ, ನೀ ಏನು ಬರೀ ಕೈಲಿ ಕೇಳ್ತೇನ? ಹೊಲ ಐತಿ ಕೇಳ್ತಿದ್ದಿ. ಅಷ್ಟಕ್ಕೆ ನಾಳೆ ಅದು ಗೌರ್ಮೆಂಟ್ನಿಂದ ರೊಕ್ಕ ಬಂದಮೇಲೆ ಅವ್ರ ರೊಕ್ಕ ಅವ್ರಿಗೆ ಕೊಡುವಂತಿ. ಹೌದಲ್ಲ? ನೀವನ್ನೋದು ಕರೆ ಬಿಡ್ರಿ ಅತ್ತೀರ. ಆದ್ರೆ ನನಗೆ ಹೆಂಗೆ ಅನಿಸ್ತೈತಿ ಅಂದ್ರೆ, 2 ಎಕರೆ ಐತಲ್ರಿ, ಅದ್ರ 1 ಎಕರೆ ಮಾರಿಬಿಡೋಣ. ಅದು ಹೆಂಗೆ ಪ್ಯಾನ 1 ಎಕರೆದಾಗ ಕುಂದಿರ್ತತೆ. ಬಂದದ್ದು 1 ಎಕರೆ ರೊಕ್ಕದಾಗ ಆಕೆ ಬಡ್ಡೆ ಒಂದಿಟ್ಟು ಇದ್ದದ್ದು ಬದ್ದದ್ದು ಸಾಲ, ಬೀಗ್ರ ಕಡೆ ಮಾಡಿದ ಸಾಲ ಎಲ್ಲಾದ ಹರ್ಕಂಡು ಆರಾಮ ಫ್ರೀ ಆಗಿಬಿಡ್ತೈತಿ ಕೈ. ಹೆಂಗ್ರಿ ಇದು ಹಿಂಗೆ ಮಾಡಿದ್ರೆ? ಸರಿ ತಗ, ಅಷ್ಟು ಮಾಡ್ರಿ ಹಂಗಾರೆ. ಸುಮ್ಮನೆ ಅವ್ರನ್ನ ಕೈ ಚಾಚೋದಕ್ಕಿಂತ 1 ಎಕರೆ ಮಾರ್ರಿ, 1 ಎಕರೆ ಇಟ್ಕರಿ. ಅದ್ರಾಗ ಮತ್ತು ಬೋರೋಗು ಇದು ಪ್ಯಾನ ಕುಂದಿರ್ತಂದ್ರೆ ನಿಮ್ಮ ಜೀವನಕ್ಕೆ ಒಂದು ಆಸರಾಕತಿ. ಸರಿ ತಗ, ಅಷ್ಟು ಮಾಡ್ರಿ ಅತ್ಲಾಗ. ಮನೇನೂ ಉಳಿತೈತಿ, ಒಂದಿಟ್ಟು ಹೊಲನೂ ಉಳಿತೈತಿ ಅಲ್ಲಿ ಗೌರ್ಮೆಂಟಿಗೆ ಹೋದ್ಮೇಲೆ. ಆಗ ನಮ್ಮ ಹೊಲ ಅನ್ಕಂತ ಅಡ್ಡಾಡೋದಷ್ಟು, ಅದ್ರಾಗ ಏನು ಮಾಡಕ್ಕೆ ಬರಂಗಿಲ್ಲ, ಮಟ್ಟಕ್ಕೆ ಬರಂಗಿಲ್ಲ. ಸರಿ ತಗರಿ ಅತ್ತಾರೆ, ಹಂಗೆ ಮಾಡಿದ್ರೆ ಆತು. ಇವರು ಬರಲಿ, ಹೇಳ್ತೇನೆ ಅವ್ರಿಗೆ. ಏನ ಅತ್ತಿ ಸೊಸಿ ಭರ್ಜರಿ ಮಾತುಕತೆ ನಡೆಸಿರಿ? ಏನಾತು? ಬಂದ್ರೇನ? ಚಲೋ ಆತ್ ಬಿಡು. ಅಂದಂಗ ಅತ್ತಿಯರು 1 ಎಕರೆ ಹೊಲನ ಮಾರಿಬಿಡ್ರಿ, ಬಂದದ ರೊಕ್ಕದಾಗ ಬೀಗ್ರ ಸಾಲ ಎಲ್ಲವನ್ನ ಹರ್ಕೊಂಬಿಡ್ರಿ, ಮನೆ ಇರ್ತೈತಿ ಅಂತಂದು ಅನ್ನಕತ್ತಾರ. ಹೆಂಗ್ರಿ ಹಿಂಗೆ ಮಾಡಿದ್ರೆ ಚಲೋ ಅದಲ್ಲ? ನಿಮ್ಮ ತಲೆಯಾಗ ಇದೇ ವಿಚಾರ ಬಂದತ್ತೇನ? ನನಗೂ ಇದೇ ವಿಚಾರನ ಹೊಳ್ದತ್ ನೋಡು. ಈಗ ಸದ್ಯ ನಾಗಣ್ಣನ ಜೊತೆ ಮಾತಾಡಿ ಬಂದೆ. ನಮ್ಮ ಹೊಲಕ್ಕೆ ಹಚ್ಚಿಗೆಂದು ಹೊಲ ಅದಾವಲ್ಲ ಅವ್ರು ಜಾಡ್ರು, ಅವ್ರಿಗೆ ಕೇಳೇವಿ ಹೊಲನ, ಮತ್ತು ಹಿಂಗೆ ಮಾರ್ಬೇಕಂತ ಮಾಡೇವಿ. ನಿಮ್ಮ ಮತ್ತು ನೋಡು ಮಗ್ಲಿದ್ದರು ನಮ್ಗೆ ಹೇಳಿಲ್ಲ, ಯಾರ್ಯಾರಿಗೆ ಹೇಳ್ಯಾನ ಅಂತ ಅನ್ಕೋಬೇಡ್ರಿ. ಅದಕ್ಕೆ ಹೊಲ ಮಾರಕತ್ತೀನಿ, ತಗೊಳೋದಿದ್ರೆ ನೋಡ್ರಿ ಅಂತಂದು ಅಂದೆ. ಇಲ್ಲಪ್ಪ ನಾವು ತಗೊಂತೀವಿ, ಒಂದು ರೇಟ್ ಹೇಳೋ ಅಂತ ಅಂದಾರ. ಅದಕ್ಕೆ ನಿಮ್ಮನ್ನು ಒಂದು ಮಾತು ಕೇಳಿ ಮಾರ್ಬೇಕ ಬೇಡ ಅನ್ನೋದು ಅದಕ್ಕೆ ಹೇಳಿದ್ರೆ ಅತ್ತಂದು ಮನೆಗೆ ಬಂದು ನೋಡು. ಅಯ್ಯೇ, ಭಾರಿ ಶಾಣೆ ಅದನ್ ಬಿಡ ನನ್ನ ಮಗ. ಅವ್ರಿಗೆಲ್ಲ ಮಾರಾಕತ್ತೀವ್ರಿ ನಾವು, ಏನು ತಗೊಳೋದಿದ್ರೆ ನೋಡ್ರಿ ಅಂತಂದು ಹೇಳೇನಿ ಅಂತಿದ್ದಿ, ಮತ್ತು ಮಾರ್ಬೇಕ ಬೇಡ ನಿಮ್ಮನ್ನು ಕೇಳಿದ್ರಾತ ಅಂತೇಳಿ ಮನೆಗೆ ಬಂದೇನಿ ಅಂತಿದ್ದಿ. ಯಾವ ಮಾತು ನಂಬೇಕು, ಯಾವ ಮಾತು ಬಿಡ್ಬೇಕ ನಿಂದು? ಆದ್ರನ ಪರ್ಮೆ ನೀ ಭಾರಿ ಉಲ್ಟಾ ಪಲ್ಟಾ ಮಾತಾಡೋದು ಕಲ್ತಿ ನೋಡಿ ಈಗೀಗ. ಹಾಗೆ ನಿಲ್ಬೇವ, ಅದು ಮತ್ತು ಹೆಂಗಾದ್ರೆ ಮಾರಾಕ ಬೇಕಲ್ಲ, ಅದಕ್ಕೆ ಅವ್ರಿಗೆ ಹೇಳಿ ಬಂದನಿ. ನೀವೇನು ಬೇಡ ಅಂತೀರೇನು? ಒಳ್ಳೇದಾಕತಿ ಅಂದ್ರೆ ಏನೋ ಬರೋ ಸಮಯ ಹೇಳಿನವ, ಮತ್ತು ಹಂಗಿದ್ರೆ ಹೇಳ್ರಿ, ಬೇಡ ಅಂತ ಹೇಳ್ಬಿಡ್ತಾನೆ ಅವ್ರಿಗೆ. ಇರ್ಲಿ ಬಿಡು, ಮತ್ತೇನು ಬೇಡ ಅಂತ ಹೇಳಕ್ಕೆ ಹೋಗಿದ್ದಿ. ಎತ್ಲಾಗಾರ ಮಾರಿದ್ರೆ ಸಾಕು. ಮತ್ತು ಅವ್ರದ್ದು ಬಿಗರ್ದು ಹರ್ಕೊಂಬಿಡ್ರಿ ಸಾಲನ. ಎಷ್ಟು ಕೊಂಡ ಆಗೈತಪ್ಪ ಯಪ್ಪ. ನಮಗಂತ ಸಾಲ ಅಂದ್ರೆ ಆಗಿ ಬರ್ತದಿಲ್ಲ, 1 ರೂಪಾಯಿ ಸಾಲ ಮಾಡ್ತದಿಲ್ಲ. ನೀನು ಏನು ಮಾಡ್ತೀನಿ ನೋಡು, ತಂಗಿ ಸಲುವಾಗಿ ಮಗಳ ಸಲುವಾಗಿ ಸಾಲ ಮಾಡೋದು ಬಂದೈತಿ ಪರಿಸ್ಥಿತಿ. ಅತ್ತಿಯರ ತಂಗಿ ಸಲುವಾಗಿ ಅಷ್ಟೇ ರೀ ಸಾಲ ಮಾಡಿರೋದು, ಮಗಳ ಸಲುವಾಗಿ ಏನು ಮಾಡಿಲ್ಲ. ಮಗಳ ಖರ್ಚೆಲ್ಲ ಅವರ ಮಾಡ್ಕೊಂಡು ಹೋಗ್ಯಾರ. ಮನ್ ಬಣತನಕ್ಕೆ ಬಂದ್ರನು ಪಾಪ ಎಲ್ಲ ತಾವ ಖರ್ಚು ಹಾಕಿ ಮಾಡ್ಕೊಂಡಾರ. ನಾವು ಏಟ ಊಟ ಹಿಟ್ಟು ಊಟ ಉಪ್ಪು ಹಾಕ್ದಂಗೆ ಆಟ ಖರ್ಚು ಮಾಡಿರೋದು, ಉಳಿದದ್ದೆಲ್ಲ ಅವರ ಮಾಡ್ಕೊಂಡಾರ. ಪಾಪ ಮಾಡಿದವ್ರಿಗೆ ಹಂಗೆ ಮಾಡಿಲ್ಲ ಅನ್ಬಾರ್ದ್ರಿ, ದೇವ್ರ ಮೆಚ್ಚಕ್ಕಲ್ಲ. ಹೋಗ್ಲಿ ಬಿಡು, ಯಾರ ಸಲುವಾಗಿ ನಾವು ಒಟ್ಟು ಮಾಡ್ಯಾರಿಲ್ಲ ಮುಟ್ಟೋತು ರೀ. ಮಾರ್ಕೆಟ್ ರೇಟ್ ಏನು ನಡೆದತ್ತಲ್ಲ, ಅದಕ್ಕಿಂತನೂ ಒಂದು 10-20 ಬೇಡ, ಒಂದು 5-6 ಲಕ್ಷ ಜಾಸ್ತಿನೇ ಹೇಳ್ರಿ. ಮತ್ತು ಮಾರ ಕೈಲಿ ಒಂದು 4 ಬಿಲ್ ಜಾಸ್ತಿನೂ ಬರ್ತಾವೆ ಅದಕ್ಕೆ. ನಾ ಹೇಳ್ಬಿಡತ್ತಿಗೆ ಅವ್ರು ತಗೊಂಬಿಡ್ತಾರೆ ನೋಡು. ಯಾಕೆ ಅವ್ರಿಗೇನು ಪ್ಯಾಟಿ ವ್ಯವಹಾರ ಏನು ಗೊತ್ತಿರಂಗಿಲ್ಲ. ಬಂದ್ಲಿಕ್ಕಿ ಹೇಳಕ್ಕೆ ದೊಡ್ಡದಾಗಿ ಈಕೆ ಶಣ ಏನೋ ಅನ್ನಂಗೆ. ಹಂಗಲ್ರಿ ಅದು, ನೀವು ಎಷ್ಟೋ ಕರೆಕ್ಟ್ ರೇಟ್ ಹೇಳಿರಿ, ಮತ್ತು ಅದ್ರ ಹಿಂದಕ್ಕೆ ತಂದ ಬಿಡ್ತಾರ ಅವರು, ಮತ್ತು ರೇಟ್ ಕಮ್ಮಿ ಮಾಡೇ ಬಿಡ್ತಾರ. ಅದಕ್ಕೆ ಒಂದು 4-5 ಲಕ್ಷ ಜಾಸ್ತಿ ಹೇಳಿದ್ರಿ ಅಂದ್ರೆ ಕಡೆಗೆ ಅವ್ರೊಂದು
2-3 ಲಕ್ಷ ಕಮ್ಮಿ ಕೊಡ್ಲಿ ನಮಗೆ ಇನ್ನು 2 ಲಕ್ಷ ಹೆಚ್ಚಿಗೆ ಸಿಕ್ಕತ್ತಿಲ್ಲ ಕೈಗೆ. ಹೌದಂತೀರಲ್ಲ ಅಂತೀರಿ ಮಾತು. ಸರಿ ತಗ ಹೇಳ್ತೀನಿ. ಒಂದಿನ ನೋಡಿ ವ್ಯಾಪಾರ ಮುಗಿಸ್ಬಿಟ್ರಾತ, ಹೌದಲ್ಲ? ಸರಿ ತಗಾರ, ಅಷ್ಟು ಮಾಡಿದ್ರ ಆತ. ಅಂದಂಗ ಸುಮ್ಮಿ ಪಲ್ಲವಿ ಯಾವ್ದೋ ಫಂಕ್ಷನ್ ಐತೆ ಸಾಲ್ಯಾಗ ಹೊಕ್ಕನಿವ ಅಂತಂದೇನೋ ಅನ್ನಕತ್ತಿದ್ದಿಲ್ಲ ಆಕಿ. ಈಕಿ ಮತ್ತು ಸಂಜೆವ ಹಿಂದಿನ ಮೇಲೆ ಚಂಡ್ರನ್ ಮಗಳು ಎಲ್ಲಾರ್ದು ಒಂದೇ ಸಾಲಿನ. ಅವ್ರಿಗೆ ಯಾರಿಗೆ ಇಲ್ಲದ ಫಂಕ್ಷನ್ ಈಕಿ ಒಬ್ಬಾಕಿಗೆ ಹೆಂಗಿತ್ತಂತ? ಅಯ್ಯ ನೀವೊಂದು ಅವೇನು ಹೈಸ್ಕೂಲ್ನಾಗ ಅದಾವು, ನಮ್ಮ ಕಾಲ ಕಾಲೇಜಿಗೆ ಬಂದಾಳ. ಒಂದು ಕಾಲೇಜ್ನರಿ ಬೇರೆ ಹೈಸ್ಕೂಲ್ನರಿ ಬೇರೆ ಮಾಡ್ತಿದ್ದಾರ್ದಕ, ಅದಕ್ಕೆ ಹೋಗಿದ್ದಾಳೆ. ಆಕಿ ವಿಚಾರ ಕೈ ಬಿಡ್ರಿ ನೀವು, ಅದೇನು ಹೋಗೋದಿಲ್ಲ. ನಿಮ್ಮದು ಹೊಲದ್ದು ಏನಾಯ್ತು ಏನಿಲ್ಲ ಒಂಚೂರು ನೋಡ್ರಿ. ಬರೀ ಇಟ್ಟಾಗ ಲಕ್ಷ ಇಟ್ಕೊಂಡು ಅದನ್ನು ಕೈ ಬಿಡಬೇಡ್ರಿ. ನಾಳೆ ಮತ್ತೆ ಬೇರೆ ಹೊಲಕ್ಕೆ ಕೂತಂದ್ರೆ ಬರೋ ರೊಕ್ಕನು ಬರಂಗಿಲ್ರಿ. ಅದನ್ನು ನೆಚ್ಚಿ ಹೊಲ ಮಾರಾಕತ್ತೀವಿ ನಾವು. ಸರಿ ತಗ ನೋಡ್ತಾನೆ. ಆದ್ರೆ ಒಂಚೂರು ಲಕ್ಷ ಇಡ ನಿನ್ನ ಮಗಳ ಮ್ಯಾಗ. ಯಾಕೆ ನನಗೆ ಸರಿ ಕಾಣವಲ್ಲ ನೋಡೀಗ. ಒಂದೇ ಸಾಲಾಗ ಇದ್ಕಂದು ಅದು ಹೆಂಗೆ ಬೇರೆ ಬೇರೆ ಫಂಕ್ಷನ್ ಮಾಡ್ತಾರನಪ್ಪ ಇವರು. ಸರಿ ತಗರಿ, ನಾ ಎಲ್ಲ ವಿಚಾರಿಸ್ತಾನೆ, ನೀವೇನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಆಕಿ ಬಗ್ಗೆ. ನಿಮ್ಮದು ಲಕ್ಷ ಇಡ್ರಿ ಅದು ಹೊಲ ಕಡೆಗೆ, ಆಯ್ತಾ? ಸರಿ ತಗ, ಬರಲೇ ನಾನು. ಅಣ್ಣ, ಅದಕ್ಕೆಮ್ಮ, ಏನ್ವಾ ಆರಾಮದಿರಿ? ಏನು ಸಾವುಕಾರ ಜನರು ನಮ್ಮಂಥ ಬಡವರೆಲ್ಲ ಎಲ್ಲಿ ಕಾಣ್ಬೇಕು ನಿಮ್ಮ ಕಣ್ಣಿಗೆ? ಆಗ್ಲಿ ಬಿಡ, ನಿನ್ನ ಬಾಯಿ ಹರ್ಕಿಲ್ಲ ಎತ್ಲಾಗ್ರೆ ನಾವು ಸಾವುಕಾರ ಆದ್ರೆ ಸಾಕಾಗೈತಿ. ಬಿಡವ ಆಕಿ ಕುಟಾಗೇನ. ಬಾ, ನೀನು ಆರಾಮದಿಯೇ? ಏನವ ಇದ್ದೂರಾಗ ಇದ್ದನ್ನು ಅಪರೂಪ ನೋಡು ಒಬ್ರಿಗೊಬ್ರು ಭೇಟಿ ಆಗೋದು. ಬಾ ಕೂತ್ಗ, ಚಾಪ ಕುಡಿವಂತಿ. ಬೇಡಪ್ಪ, ಚಾಪ ಎಲ್ಲ ಆಗೈತೆ ನಂದು, ಎಲ್ಲ ಕೆಲಸ ಮುಗ್ದತ್ತ. ಇನ್ನು ನಾಳೆ ಗಣಿ ಮಾಡೋದಿತ್ತಲ್ಲ, ತೆಗಿ ಊಟ ಅಣ್ಣಾರ ಮನೆಗಾರ ಹೋಗಿ ಬರೋಣ ಅಂತೇಳಿ ಬಂದೆ. ಅಂದಂಗೇನ ಹೊಲ ಮಾರಾಕತ್ತೀರಂತಲ್ಲ ಅಣ್ಣ ನೀವು? ಮತ್ತು ಹೊಲ ಮಾರಿದ್ದೆ ಅಂದ್ರೆ ನನಗೂ ಒಟ್ಟು ರೊಕ್ಕ ಕೊಡ್ಬೇಕು ನೋಡಪ್ಪ. ಆ ಪಟ್ಟೇನ ಅವನ ನಳೆ ಅನ್ಸಲಿಗೆ 2 ಲಕ್ಷ ಕೊಟ್ಟು ಅವ ನೋಡಿದ್ರೆ ತನ್ನ ಹೆಣಕ್ಕೆ ಹಾಕ್ಯಂದು ತನಗೂ ಅಲ್ಲ ಆಕೆ ಯಾವಕ್ಕೆ ಇನ್ನೇ ಬೇಕು ಕಟ್ಕೊಂಡನಲ್ಲ ಆಕೆಗೆ ಹಾಕಿ ತಾನು ಜೈಲು ಸೇರಿದ, ನಮಗೂ ಬರಗೈ ಮಾಡಿದ. ಅದಕ್ಕೆ ನನಗೊಂದಿಷ್ಟು ರೊಕ್ಕ ಕೊಡಪ್ಪ, ನಾನು ಬ್ಯಾಂಕ್ನ ಇಟ್ಕೊಂಡು ಬರೋ ರೊಕ್ಕದಾಗ ಜೀವನ ಮಾಡ್ತಾನೆ. ನನ್ನ ಕೈ ಕಾಲೇನು ಹಿಂಗೆ ಗಟ್ಟಿರ್ತಾವನ? ಎಷ್ಟು ದಿವ್ಸ ಅಂತ ಮಾಡ್ಕೊಂಡು ತಿನ್ನೋದಕ್ಕೈತೆ ದುಡ್ಕೊಂಡು. ಅದಕ್ಕೆ ನನಗೊಬ್ಬಕ್ಕಿಗೆ ಆಗಂಗಲ್ಲಪ್ಪ. ಏಟು ಆಕೈತೆ ಅಷ್ಟು ಮಾಡ್ತಾನೆ, ಮಾಡಂಗಿಲ್ಲ ಅಂತಂದಲ್ಲ. ಆದ್ರೂ ಮತ್ತು ತವ್ರ ಮನೆ ಆಸ್ತಿಯಾಗ ನಮಗೂ ಈಸೆ ಇರ್ತೈತಲ್ಲ, ಅದಕ್ಕೆ ನನಗೂ ರೊಕ್ಕ ಕೊಡೋಕೆ ಬೇಕು ನೋಡು. ನೀ ಏನಾರ ಯಾಕೆ ಬೇಕೆಂದ್ರೆ ಅಡ್ಡಿ ಇಲ್ಲ. ನಾನು ಮಾತ್ರ ರೊಕ್ಕ ಕೊಡಲಿಲ್ಲ ಅಂದ್ರೆ ಬಿಡೋಕೆ ಅಲ್ಲ, ಸೈನ ಮಾಡಂಗಿಲ್ಲ ನಾನು ಅವನೇದು. ಹೌದು ಬಿಡವ ಭಾಗ್ಯವ, ನೀನು ಮೆಚ್ಚಬೇಕಾತ್ ನಿನ್ನ. ನೋಡ್ತೀಯ, ರೊಕ್ಕ ಕೊಡಲಿಲ್ಲದ್ರೆ ಸೈನಾ ಮಾಡಂಗಿಲ್ಲ ಅಂತಿದ್ದಿ. ಯಾಕ ಇಷ್ಟು ದಿನ ಎಲ್ಲ ಓಪುಣ್ಯ ನೋಡಿಲ್ಲ ನಿಂದು? ಸಾಲ ಮಾಡಿ ಜಾಗ ಹಿಡಿದು ಹೋಟ್ಲು ಮಾಡ್ಕೆಲ್ಲಿ ತನಗೂ ಒಂದು ಜೀವನ ಇರಲಿ ಅಂತಂದು ಇಷ್ಟೆಲ್ಲ ಮಾಡಿದ ನಿಮ್ಮ ಅಣ್ಣ. ಆಕ್ರಿ ಯಾಕರ ತೆಗಿ ಅಣ್ಣ, ನೀ ಕೊಟ್ರೆ ಕೊಡು, ಬಿಟ್ರೆ ಬಿಡು, ನಾ ಸೈ ಮಾಡ್ತಾನೆ, ನೀವು ಚಂದಾಗಿರ್ರಿ ಅಂತಂದು ಒಂದರ ನಿನ್ನ ಬಾಯಿ ಬಂದದ್ದು ಮಾತು. ಮತ್ತೆ ಇಂಥದಕ್ಕೇನಾರ ಅಂದ್ರೆ ಅತಿಗಮ್ಮ ಕೆಟ್ಟಕ್ಕೆ ಅಣ್ಣ ಚಲೋವ, ಯಾಕೆ ಸುಮ್ಮನೆ ಇರ್ತಾನಲ್ಲ ಅದಕ್ಕೆ. ಹೌದು ಅತ್ತಿಗೆಮ್ಮ, ಮಾಡಿರಿ, ನಾನೆಲ್ಲಿಲ್ಲ ಅಂದನಿ. ಹಂಗಂತಂದು ಅದೇನಂತಾರಲ್ಲ, ಒಂದು ರೊಟ್ಯಾಗ ಒಂದು ತುತ್ತು ಹರಿದು ಹಾಕಿದೆ ಅಂದ್ರೆ ನಿಮಗೆ ಆದ್ರೆ ಹೊಡ್ತುಂಬ ಊಟ, ನಮಗಾದ್ರೆ ಒಂದು ತುತ್ತ. ಯಾಕೆ ನಮಗೇನು ಇಸೆ ಇಲ್ಲ ಇದ್ರಾಗ, ನಾವೇ ನಿಮ್ಮ ಮನೆಗೆ ಹುಟ್ಟಿಲ್ಲ. ಯಾಕೆ ನಮಗೂ ಕೊಡ್ರಲ್ಲ ಅದ್ರ ತಕ್ಕಂಗೆ. ನನ್ನ ಗಂಡನ ಮಾಡ್ಯಾನ ಬರ್ಬಾದ, ಕರೆ ಒಪ್ತಾನಿಲ್ಲ ಅಂತಲ್ಲ. ಆದ್ರೆ ಅವ ಇಸ್ಕಂದ್ರದೇಟು, ನೀವು ಅದೇಟ್ರ ಮೇಲೆ ಶರಣಾರ್ಥಿ ಹಾಡಿದ್ರೆ ಮತ್ತು ನನಗೆ ನನ್ನ ಮಗಳಿಗೆ ಜೀವನಕ್ಕೆ ಏನು ಬೇಡನ? ಹೇಳಬೇಯವ, ನೀನು ಸುಮ್ಮನೆ ಕುತ್ಕೊಂಡಿಯಲ್ಲ. ನೀನು ಹಿಂಗೆ ಸುಮ್ಮನೆ ಇರೋದಕ್ಕೆ ನೋಡು, ಅಣ್ಣ ಏನೇನು ಮಾತಾಡಂಗಿಲ್ಲ, ಎಲ್ಲ ಅತಿಗೆಮ್ಮನ ಮಾತಾಡ್ತಾಳೆ. ಕೊಡ್ತಾರೆ ಬಿಡ ಹುಡುಗಿ, ಯಾಕೆ ಹಂಗೆ ಮಾಡ್ತಿದ್ದಿ? ನೀನು ಕೊಡ್ಲಾರ್ದಂಗೆ ಇರ್ತಾರೇನು? ಏನು ನಿನ್ನ ಬಿಟ್ರೆ ಮತ್ತೆ ಯಾರದಾರ? ಯಾಕೆ ಮಾತಾಡಬಾರ್ದು ಅಂತಾನೆ? ಹೌದನ್ನಂಗೆ ಹೊಸ್ಲಿ ಮಳೆ ಬಡೋದು ಬಂದ ನಾನು ಈ ಮನೆ ಸೊಸೆಯಾಗಿ, ನಿಮ್ಮ ಅಣ್ಣ ಹೆಂಡತಿಯಾಗಿ. ಅವ್ರಿಗೆ ಕಷ್ಟ ಅಂದ್ರೆ ಅವ್ರ ಕಷ್ಟಕ್ಕೆ ಭಾಗ ಆಗೋದು ನಂದು ಧರ್ಮ ಐತಿ. ಅದಕ್ಕೆ ಹೇಳ್ತಾನೆ, ನಾನು ಮಾತಾಡೋದು ತಪ್ಪು ಅನಿಸ್ತೇನಲ್ಲ ನಿಮಗೆ? ಹೌದೌದು, ನೀವು ಮಾಡೋದ ಖರೆ ಎಲ್ಲ. ಸುಮ್ಮಿ, ನಿನಗೆ ಎದಕ್ಕೆ ಬೇಕಿದು? ಅಣ್ಣ ತಂಗಿ ವಿಚಾರ ನಾವು ಮಾತಾಡ್ತೇವೆ, ನೀವು ಸುಮ್ಮನೆ ಇರ್ಬೇಕು. ಬಾಯಾಗ ನಾಲ್ಗೆ ಐತೆ ಇಲ್ಲ ನಂಗೆ. ಹೆಚ್ಚಿಗೆ ಇನ್ನೊಂದು ಮಾತಾಡಿದೆ ನೋಡು ಮತ್ತೆ. ಯಾಕ್ರಿ ಮಾತಾಡಬಾರ್ದು? ಆಕೆ ಹೆಂಗಂತಾಳ ಹಂಗೆ ಅನಿಸ್ಕೊಂಡು ಸುಮ್ಮನೆ ಇರ್ಬೇಕ ನಾವು? ಆಕೆಗೇನು ಎಲ್ಲ ಆಕೆ ಸಾಯ ತನಕ ನಾವು ಜೀವನ ನೋಡ್ತೇವೆಕ್ಕಿದಂತೇನು ಬರ್ಕೊಟ್ಟೇವೆ ಏನು? ಹೌದಪ್ಪ, ಕೈ ಇಲ್ಲ ಕಾಲಿಲ್ಲ, ಕೊಡೋಣ ಅನ್ನಂಗೈತೆ. ಏನಿಲ್ಲಪ್ಪ, ಎಲ್ಲ ಗಟ್ಟಿ ಮಸ್ತದ. ಚಲೋ ಇರೋ ತನಕ ಗಂಡನ ಬಾಲ ಬಡದ್ಲು, ಮತ್ತು ಅವ ಎಲ್ಲ ಹಾರಿಸ್ಕೊಂಡು ಎದ್ದ. ಮತ್ತು ಈಗ ಬಂದು ಮತ್ತೆ ಜೋತ್ ಬಿದ್ರೆ ಎಲ್ಲ ಬರೀ ಇವ್ರಿಗೆ ಮಾಡ್ಕೊಂತ ಇದ್ಬಿಡ ಅಂತಾಗ. ಪಾಪ ನಮಗೇನು ಮಕ್ಕಳ ಮರಿನ ಏನಿಲ್ಲ ನೋಡು, ಇವ್ರನ್ನ ನೋಡ್ಕೊಂತ ಹೋಗ್ಬಿಟ್ರೆ ಆತು ಸಾಕತ್ಲಾಗ. ನೀನು ಅವ್ರಂತನ ಬಲ ಬಡಿ. ಥೋ ಸಾಕಾಗಿ ಹೋತ್ ನೋಡು ನನಗಂತೂ. ಹೆಂಗೆ ರೊಕ್ಕ ಇಲ್ದಾಗ ಒಂದು ರೀತಿ ಜೀವನ ಬೇಸನ ಇತ್ತತ್ಲಾಗ. ಹೆಂಗೆ ಅವತ್ತಿನ ದುಡ್ಕೊಂಬಂದು ಅವತ್ತು ಹೆಂಗೆ ಜೀವನ ಮಾಡ್ತಿದ್ವಿ. ಇದು ಯಾವನೇ ಬೇಕೋ ಮರಯ್ಯ. ಇನ್ನೂ ಬರ್ತಾವು ಅಂತದ್ದಂಗೆ ಅಲ್ಲ, ಜಗಳ ಚಲೋ ಮನೆ ಬ್ಯಾಂಕ್ ಹತ್ಕೊಂಡ ಬಿಟ್ಟತಿ. ಇತ್ಲಾಗ ನಿಷ್ಠೂರಾಗಿ ಹೆಂಡತಿಗೆ ಹೇಳೋಕ್ಕಾಗಂಗಿಲ್ಲ, ಇತ್ಲಾಗ ನಿಷ್ಠೂರಾಗಿ ತಂಗಿಗೆ ನಿನಗೆ ಆಗಂಗಿಲ್ಲ ಕೊಡೋದು ಅಂತ ಹೇಳೋಕ್ಕಾಗಂಗಿಲ್ಲ. ಯಾರ ಕಡೆಗಿಂದ ಸಾಯ್ಬೇಕೋ ಮರಯ್ಯ ನಾವು?
ನೋಡ್ರಿ ಅದಕ್ಕೆಮ್ಮ ನೀವೇನಾರ ಏಕ ಮಾಡ್ಕೇರಿ ರೊಕ್ಕ ಕೊಟ್ಟು ಕಳಿಸಿದ್ರೆ ಮನೆ ತನಕ ಬಂದು ಸಹಿ ಮಾಡ್ತೀನಿ. ಇಲ್ಲ ಅಂದ್ರೆ ನನ್ನ ಮಾತ್ರ ಕರೆಯಕ್ಕೆ ಹೋಗ್ಬೇಡ್ರಿ, ಅದಕ್ಕೆ ನಾ ಬರಂಗಿಲ್ಲ. ನಿಷ್ಠುರಾಗೆ ಹೇಳ್ತೇನೆ ನೋಡ್ರಿ. ಆದ್ರೆ ಒಂದೇ ಸಲ ನಿಷ್ಠುರ್ರಿ. ಹ್ಞೂ ಅಂದು ಹೋಗಿ ಆಮೇಲೆ ನಾ ಸಹಿ ಮಾಡಂಗಿಲ್ಲ ಅಂದ್ರೆ ಅದು ಕುದಿಗೆ ಕೂದಂಗೆ ಆಕತ್ರಿ. ಅದಕ್ಕೆ ಈಗ ಹೇಳ್ಬಿಡ್ತಾನೆ ಇದ್ದದ್ದು. ನೀವು ರೊಕ್ಕ ಕೊಟ್ರೆ ಸಹಿ ಮಾಡ್ತಾನೆ ನಾನು, ಇಲ್ಲದ್ರಿ ಇಲ್ಲ ಬರ್ತಾನೆ ರೀ ನಾನೀಗ. ನೋಡಿದ್ರೆ ನೋಡಿದ್ರೆ ನಾನು ನಿಮ್ಮ ತಂಗಿ ಎಷ್ಟು ನಿಷ್ಠುರಾಗಿ ಮಾತಾಡಿದ್ಲು. ಮೊದ್ಲಾದ ಅಂದ್ರೆ ಸ್ವಲ್ಪ ತಗ್ಗಿ ಬಗ್ಗೆ ನಡೀತಿದ್ಲು. ಈಗ ಮಗಳು ಕೊಟ್ಟಾಗಿದ್ದ ಏನಾಗ ಬೀಗ್ರ ಮನೆ ಓಟು ಇಕ್ಕಿದ ಆಗೈತನ ಅನ್ಬೇಕು. ನಾಳೆ ಅವ್ರ ಮನೆಗೆ ಇರಕ್ಕೆ ದಾರಿ ಆಕೈತಲ್ಲ, ರೊಕ್ಕ ಒಟ್ಟು ಇಟ್ಕೊಂಬಿಟ್ಲ ಅಂದ್ರೆ ಈ ಕೇಸರ್ಲೆ ರೊಕ್ಕ ಐತೆ ಅಂತ ಅದಕ್ಕಾರ ನೋಡೇ ನೋಡ್ತಾರೆ ಬೀಗ್ರು. ಅದಕ್ಕೆ ಇಷ್ಟು ನಾಟಕ ಮಾಡಕತ್ತಾಳ ಆಕಿ. ಮತ್ತು ನೀ ಅನ್ನೋದ ಖರೇನ ಅದಕ್ಕೆ ಮಾತಾಡೋಳ ಅಂದಂಗೆ ನಾವು ಹೊಲ ಮಾರಕತ್ತಿರೋ ವಿಚಾರ ಇಷ್ಟು ಕಡೆ ಹೆಂಗೆ ಕಿವಿ ಬಿತ್ತಕ್ಕಿಗೆ ಅಂತ. ಇನ್ನು ಹಂಗೆ ನೋಡಿದೆ ಅಂದ್ರೆ ನನಗೆ ಆಜು ಬಾಜು ಇದ್ದರೆ ನಾನೇ ಹೇಳಿಲ್ಲ ಅಂತ ದಿಕ್ಕಿಗೆ ಹೆಂಗೆ ಕಿವಿ ಬಿತ್ತು, ಯಾರು ಹೇಳಿದಾರ ಅಂತ. ಯಾರಿಗೇನು ಹಣೆ ಬರ್ಕಡ್ತತಿ? ನಾನೇ ಹೇಳೇನಿ ನಿಮ್ಮ ಅಣ್ಣ ಹೊಲ ಮಾರಕತ್ತೇನ, ಹೋಗಿ ನೀನೇ ಕೇಳು ಅಂತ. ನಾನೇ ಕೇಳಿದೆ ಅಂದ್ರೆ ತಂಗಿಗಿಲ್ಲದ ನಿನಗೆ ಯಾಕವ, ನೀ ಸುಮ್ಮನಿರು ಅಂತ ನನ್ನ ಬಾಯಿ ಮುಚ್ಚಿಸ್ತಾರೆ ಅವರು. ಅದಕ್ಕೆ ನಾ ಹೇಳ್ಕೊಟ್ಟನಿ, ಹೋಗಿ ಕೇಳಿ ನೀನ ಅಂತಂದು. ಹೋಗಿ ಬಿಡ್ರಿ, ಯಾರ ಯಾಕೆ ಹೇಳ್ತೇವಲ್ರಕ್ಕ. ಮತ್ತು ಊರು ಅನ್ನೋದಿರ್ತತಿ, ಯಾರ ಹೇಳಿದ್ದಾರೆ. ಅದ್ರಾಗ ಏನೈತಿ, ನಾವೇನು ಕದ್ದು ಕಳಿಲಿ ವ್ಯವಹಾರ ಮಾಡಕತ್ತಿಲ್ಲ. ಆಟ ನಿಷ್ಠೂರಕ್ಕ ಒಂದಿಟ್ಟು ಕೊಡ್ಲಿಲ್ಲದ್ರ ಮುಂದೆ ನೋಡೋಣ ಅಂತಾಗ ಬಂದದ್ದು. ಈ ಸದ್ಯ ಮಾರಕತ್ತೀರಲ್ಲ, ಮಾರಿಬಿಡ್ರಿ ಅತ್ಲಾಗ.